ಧ್ಯಾನ ಕಾಯಿಬೇಕಾ ಬೀಳು ಬ್ಯಾಡೋ ತಳಕ ಏನಕ್ಕಪ್ಪ ಯಾರ ಜೋಡಿ ಇರತ್ತೆ ಅಕ್ಕಿಗೆ ಬಿದ್ದಂಗ ನಮ್ಮ ಜೋಡಿ ತಳಕ ಬೀಳ್ಬೇಡ್ರಿ ಹೌದು ಹೌದು ಅದು ತಳಕ ಬೀಳೋದು ಈ ಕಡೆ ಇಲ್ಲ ಬಿದ್ರೆ ಏನಾಗ್ತದ ಏನಕ್ಕತ್ರಿ ಮೋಟ್ಟುದೆಲ್ಲ ಧಡಕ ಸೊಮ್ಮೇರೋ ಸಾಹಿತ್ಯ ಸುಮಕ ಒಂದಿನ ಬರುವುದಕ್ಕ ಒಂದಿನ ಹೋಗುದಕ್ಕ ಸುಮ್ನಿರು ಕಾಯ್ಬೇಕ ಬೀಳಬ್ಯಾಡೋ ತಳಕ ಮುಟ್ಟುದುಲ್ಲೋ ಧಡಕ ಸುಮ್ನಿರು ಸಾಹಿತ್ಯ ಸುಮಕ ಶ್ರೇಷ್ಠ ಜನ್ಮ ತೊಟ್ಟು ಬಂದಿದೆ ನೀ ಮರತ್ಯಾಕ ಬಂದ ಮ್ಯಾಲ ಮಾಡತ್ತೀರಿ ಯಾಕೋ ಮುರಕ ನಂದು ನಾದು ಅಂತ ಪಡ ದಾಡತಿಯಾಕ ನಿಂದು ಅನ್ನೋದು ಎಲ್ಲೈತೋ ಲೇಕ ಬಾಡಿಗೆ ಮನೆಯಾಗ ಹೌದಪ್ಪ ಬಾಡಿಗೆ ಮನೆಯಾಗ ಎತ್ತಿದ್ಯೋ ಮೂರ್ಖ ನೀ ಬಂದಿದಿ ಬಾಡಿಗೆ ಕಟ್ಟಿ ಹೋಗಕ ಬಾಡಿಗೆ ಮನೆಯಾಗ ಕರೆ ಐತಪ್ಪ ಸರೋಜೋಡಿ ಕಲಾವಂತರಿಗೆ ಹಾ ಏನ್ ಹೇಳ್ಬೇಕತ್ತೀರಿ ಅಪ್ಪಾಜಿಗಳಿಗೆ ಹೇಳುದದ ಮಾತ ಹಾ ಏನ್ರಿ ಇವ ಹೌದಿಲ್ಲ ಹಾ ನಿನ್ನ ಶರೀರ ಅಂತಕ್ಕಂಥದ್ದು ಯಪ್ಪ ಹಾ ಇದು ಬಾಡಿಗೆ ಮನಿ ಇದ್ದಂಗ ಹೌದು ಹೌದಿಲ್ಲ ಹೌದು ಹೌದು ಇಲ್ಲಿ ಬಾಡಿಗೆ ಕಟ್ಟುದು ಅಟ್ಟ ನಿನ್ನ ಶರೀರದ ಹಾ ಕೆಲಸ ಹಾ ಅಷ್ಟರಿ ಹೌದಿಲ್ಲ ಹೌದು ಇದು ಮನಿ ಇರೋದು ಯಾರದು ಹಾ ಆತ್ಮ ಪರಮಾತ್ಮಂದು ಹೌದು ಹೌದಿಲ್ಲ ನಾವು ಬಿಟ್ಟು ಹೋದಂದ್ರ ಬಗಿನ ಹಿಡಿತು ಇರ್ಲಿ ತಮ್ಮ ಹಾ ಆ ಶಿಂದಕೇಡ ಗ್ರಾಮದೊಳಗ ಏನಾಗಿತ್ರಿಪ್ಪ ಕಾರ್ಯಕ್ರಮ ನೋಡಿದ್ರ ಹೊತ್ತು ಹೊಂಡತನ ಹಾಡ್ಬೇಕು ಹಂಗ ಹೌಸ್ ಆಗಲಕತ್ತದ ಹಾಡ್ಬೇಕಿನ ವಿಷಯನು ಅಟ್ಟೆ ಬಾಳ ಗುಮ್ಮಿಟ್ಟಾರ ಹೌದಾ ಹೇಳಿದ್ರು ಮಾತ ಏನಂತ ಸರೋಜೋಡಿ ಅಪ್ಪಾಜಿಗಳು ಹೇಳಿದ್ರು ಏನ್ ಹೇಳಿದ್ರಿವಾ ಆತ್ಮ ಅಂದ್ರೆ ಹೆಂಗಿರ್ತದ ಅಂತ ಕೇಳಿದ್ರ ಅವರು ಇನ್ನ ಬ್ರಹ್ಮೇನ ಹೋಗಿಲ್ಲ ಅವ್ರಿಗೆ ಇನ್ನ ಹೋಗಿಲ್ಲ ಅವ್ರಿಗೆ ಹೌದು ನೀವು ಶರೀರ ಹಿಡ್ಕೊಂಡ್ರಿ ಶರೀರದೊಳಗ ಎಷ್ಟು ಪ್ರಕಾರಗಳದಾವತ್ತ ಹೇಳಿಲ್ಲ ಯಾಕತ್ತ ನಾ ಕೇಳಿದಾಗ ಹಾ ಅಪ್ಪಂತಾನ ಏನಂತ ತಂದೆಗೆ ಬುದ್ಧಿ ಹೇಳೋ ಮಕ್ಳು ಹುಟ್ಟಾವ ಅವನಂತ ನಾವ್ ಹೌದು ನಾ ಹೇಳಿನಿಲ್ರಿ BP ಏರ್ತದವನಿಗತ್ತ ಏನಾದ್ರಿ BP ಅವ್ರಿಗೆ ತಂದೆಗೆ ಬುದ್ಧಿ ಹೇಳೋ ಮಕ್ಳು ಹುಟ್ಟ್ಯಾವ ಅಂತ ಹೇಳಕತ್ತಿಯಪ್ಪ ಹಾ ತಂದೆಕಿನ ಮಕ್ಕಳು ದೊಡ್ಡವ್ರದಾರ ಹೌದಾ ತಂದೆಕಿನ ಮಗಳನ್ನ ದೊಡ್ಡಕ್ಕದೀನಿ ಹಾ ಹೆಂಗ ದೊಡ್ಡಕ್ಕದೀನಿ ಕೇಳು ಹೆಂಗ್ರಿವಾ ಕೋಳೂರ ಕೊಡಗಸೋ ಹಾ ಕಲ್ಲು ಲಿಂಗಕ್ಕ ಶಿವಲಿಂಗಕ್ಕ ಹಾಲು ಕುಡಿಸ್ಯಾಳ ಹಾಲ ಮತ್ತ ಭಕ್ತಿ ಒಳಗ ನಾ ದೊಡ್ಡಕ್ಕೆ ಆದನಿಲ್ಲ ಹೌದು ಹೌದಿಲ್ಲ ಹಾ ಮತ್ ಹೇಳ್ತಾನ ನೀನು ಸನ್ಯಾಕಿದಿ ಸನ್ಯಾಕಿನ ತಂಗಿ ನೀನು ಗಂಡನ ಮಾಡಿ ಕೊಟ್ಟಿಂದ ಶಾಣೆ ಆಗಲತ್ತ ಮಾಡಿದ್ನ್ಯಾ ಏನು ಶಾಣೆ ಆಗಿಲ್ಲತ್ತ ಹೇಳಿದ್ರ ಮಾತು ಬಾಳ ಚಂದ ಮತ್ತ ಹೇಳಿದ್ರ ಅವ್ರು ಏನಂತ ಆ ಶರೀರದೊಳಗ ಹಾ ಆತ್ಮ ಅನ್ನೋದು ಎಲ್ಲೈತಿ ಅಂತ ಅವ್ರು ಕೇಳ್ಯಾರ ಕೇಳ್ಯಾರ ಲಕ್ಷ ಕೊಟ್ಟು ಕೇಳ್ರಿ ಮಾತ ಹೌದಾ ಹಾಡೋದಿರ್ಲಿ ಮಾತು ಬಾಳ ಉಳದಾವ್ ಮಾತಿನ ಕಡೆ ಇರ್ಲಿ ಶರೀರದೊಳಗ ಆತ್ಮ ಎಲ್ಲೈತಿ ಅಂತ ಕೇಳಿದಾಗ ನಾ ಏನ್ ಹೇಳಿದಿನಿ ಏನ್ ಹೇಳಿವ್ರಿವಾ ಶರೀರದೊಳಗ ಎಲ್ಲಾ ಕಡೆನೂ ಆತ್ಮದ ಹಾ ಚಲನೆ ಚಾಲನೆ ಮಾಡುವ ಕ್ರಿಯೆನೇ ಆತ್ಮದ ಕೆಲಸದ ಹೇಳೋ ಮಾತ ಆತ್ಮ ಅಂತಕ್ಕಂಥದ್ದು ಕಣ್ಣಿಗೆ ಕಾಣಂಗಿಲ್ಲ ಅಂತ ನಾ ಹೇಳಿದಾಗ ಮತ್ತೆ ಎರಡನೇ ಸಂದಿಗೆ ಬಂದು ತಲಿ ಬಿಟ್ಟಂಗ ಕಾಣ್ತದ ಅಪ್ಪಗ ಇಲ್ಲ ಅವಂಗೂ ವಯಸ್ಸಾಗ್ಯದ ಅರುಮರು ಹಿಡ್ದಂಗ ಕಾಣ್ತದ ಅಂತಿನ್ನ 60 ವರ್ಷ ಆಗ್ಯಾವ ಮತ್ತ ಅರುಮರು ಹಿಡಿದ ಹಾ ಹೇಳ್ತಾನ ಅಪ್ಪ ಏನಂತ ಏನಂತ ತಂಗಿ ಆತ್ಮ ಅನ್ನೋದು ಬ್ಯಾರೆ ಅತ್ತ ಜೀವ ಅನ್ನೋದು ಬ್ಯಾರೆ ಅತ್ತ ಹಾ ಶರೀರದಾಗ ಜೀವ ಇರ್ತದತ್ತ ಹೌದಾ ನೋಡ್ರಿ ಮಾತ
ಒಂದ್ ಮೆತ್ತನ ಕಲ್ಲರೇ ಕೊಡ್ರಿ ಅಂತೀನಿ. ಶರೀರದೊಳಗ ಜೀವ ಇತ್ತಂದ್ರ ಹಾ ಮತ್ತೆ ಶರೀರದಾಗ ಆತ್ಮ ಎಲ್ಲೈತಿ ಅಂತ ಕೇಳ್ದ ಶಾಣೆ ದೀಡ ಪಂಡಿತ್ ಯಾರು? ಬೇಕಲ್ಲ. ಹೌದೇನ್ರಿ? ಹಾ ಶರೀರದಾಗ ಆತ್ಮ ಎಲ್ಲೈತಿ ಅಂತ ಕೇಳ್ದವ ನೀ ಕೇಳಿದ್ರೋ ಯಾರು ಕೇಳಿದ್ರು? ಈ ಅಪ್ಪನೇ ಕೇಳ್ಯಾನಿವ. ಮತ್ತೆ ಈಗ ಹೇಳ್ತಾನ ಶರೀರದಾಗ ಜೀವ ಇರ್ತದತ್ತ ಆತ್ಮ ಇರಲ್ಲತ್ತ. ಹೌದಾ ಮಾತ ಏನ್ ಮಾತಾಡಕತ್ತೀರಿ ಮೊದಲ ಲಕ್ಷ ಇಟ್ಟುಕೋರಿ. ಬೇಕ ಜ್ಞಾನ. ಹೌದಿಲ್ಲ? ಹೌದು. ಬಾಳ ಮಾತಾಡಕೋತ ಅಪ್ಪ ಹೇಳಿದ ಏನತ್ತ? ಅವ್ರ ಕತ್ತಿ ಸಿದ್ಧಾರೂಢರ ಕತ್ತಿ ಮೊದಲೇ ಹೇಳ್ಯಾರ ಕಮಿಟಿ ಅವರು. ಏನತ್ತ? ಆತ್ಮ ಶರೀರ ಬಿಟ್ಟು ಬ್ಯಾರೆ ಮಾತು ನಿಮ್ಮ ಹೇಳಬ್ಯಾಡ್ರಿ. ಬ್ಯಾರೆ ವಿಷಯ ಬಳಸಬೇಡ್ರಿ ಅಂದಾರ ಅವರು. ಅಪ್ಪ ಹೇಳ್ತಾನ ನಾ ಒಂದು ಮಾತು ಕೇಳಿದ್ದೆ. ಹಾ ಏನ್ ಕೇಳಿದ್ನಿ? ಏನ್ರಿವಾ? ಶರೀರಕ್ಕ 7 ಪದರ ಅದಾವು. 7 ಪದರಗಳದಾವು. ಏನದಾವು? 7 ಪದರ. ಶರೀರಕ್ಕೆ 7 ಪದರಗಳದಾವು. ಆ ಪದರಗಳ ಹೆಸರು ಏನು ಒತ್ತ ನಾ ಕೇಳಿನಿ. ಕೇಳೋ ಮಾತ. ಇದು ಕೇಳಾಕ ಒಂದ ಕಾರಣ ಅದ. ಏನಿವ ಕಾರಣ? ನೀವು ಶರೀರ ಹಿಡ್ಕೊಂಡಿರಿ, ಹಾ ನಾ ಆತ್ಮ ಹಿಡ್ಕೊಂಡೇನ. ಹೌದು. ಅದಕ್ಕಾಗಿ ನಿಮಗೆ ಈ ಮಾತು ಕೇಳ್ಬೇಕಾಗ್ಯದ. ಹೌದು. ಅಪ್ಪ ಹೇಳ್ತಾನ ಏನಂದ? ಸಿದ್ಧಾರೂಢರ ಮಟ್ಟದ ಗಾಳಿ ಹೊಂದಿಟ್ಟು ಬಡದಿತ್ತಂದ್ರ ಇವ್ರಿಗೆ ಇವ್ರು ಹಿಂಗ ಮಾತಾಡ್ತಿದ್ದಿಲ್ಲ. ಹೇಳ್ದ ಅಪ್ಪ. ಅಂದ್ರ ನೀವು ಸಿದ್ಧಾರೂಢರ ಗಾಳಿ ಬಡದವ್ರು, ಹಾ ಸಿದ್ಧಾರೂಢರ ಮಟ್ಟಕ್ಕೆ ಹೋಗಿ ಗಾಳಿ ಬಡಸ್ಕೊಂಡವ್ರು ನೀವು. ಹೌದು. ನಾ ಮೊದಲೇ ಹೇಳಿನಿ, ಹಾ ನಾ ಶಾಣೆಕಲ್ಲ, ಅಲ್ಲ ನಾ ಏನ್ ದೊಡ್ಡ ಪಂಡಿತ್ ಅಲ್ಲ. ಅಲ್ಲ ಅಲ್ಲ. ನನ್ನ ಗುರು ನನಗೆ ಎಟ್ ಹೇಳ್ತಾನ ಅಟ್ಟ ಹೇಳ್ತೀನಿ ಅಂತ ಹೇಳಿದಾಗ ಹಾ ಆ ಹಿಂದ ಹಾಡೋ ಶಶಪ್ ಹೇಳ್ತಾನ ಏನಂದ? ಇಟ್ಟು ದಿನ ಅವನಿಗೆ ಅಣ್ಣ ಅಂತ ಒಂದು ದೊಡ್ಡ ಮರ್ಯಾದೆ ಕೊಟ್ಟಿನಿ. ಹಾ ಅವ ಹೇಳ್ತಾನ ಏನಂದ? ಫೋನ್ಯಾಗ ಎಟ್ಟು ಹೇಳ್ತಾರ, ಫೋನ್ಯಾಗ ಕಲತ್ ಹೇಳವ್ರು ಒಂದವ. ಫೋನ್ಯಾಗ ಕೇಳಿ ಹೇಳ್ಬೇಡ್ರಿ. ಅಣ್ಣ ನಿನಗೊಂದು ದೊಡ್ಡ ವಿಧಿದಿ, ಹಾ ಕಲೆಗಾರ ಇದಿದಿ, ಅದೀಪ. ನಿನಗೊಂದು ಅಣ್ಣ ಅಂತ ದೊಡ್ಡ ಮರ್ಯಾದೆ ಕೊಟ್ಟಿನಿ. ಆ ಮರ್ಯಾದೆ ಜಾಗದಾಗ ಇರೋದ ಕಲಿ. ಎಲ್ಲಿ ದೊಡ್ಡ ಸ್ಥಾನ ಕೊಟ್ಟದ ಅಲ್ಲಿರೋದು ಕಲೀರಿ ಮೊದಲ. ಹೌದು. ಹೌದು. ನಾನು ನನ್ನ ಗುರು ನನಗೆ ಎಟ್ಟು ಹೇಳ್ತಾರಲ್ಲ ಹಾ ಅಟ್ಟು ಮಾತನ್ನ ಹೇಳ್ತಾನ. ಹೇಳುದು ಮಾತಾ. ಹೌದಿಲ್ಲ? ಹಾ ಆ ಸರಜೋಡಿ ಕಲಾವಂತರ ಅಪ್ಪಾಜಿಗಳಿಗೆ ಕೇಳುದದ ಮಾತ. ಏನತ್ತ? ದೊಡ್ಡ ಮಗಳು ಹೇಳ್ತಾಳ, ಹಾ. ಸಣ್ಣ ಮಗಳು ಇಲ್ಲಿ ಬಂದು ಹೇಳ್ತಾಳ ಅಂದ್ರ ಅವರು ಅಂದ ಅಪ್ಪ ಅಂದೇನೆ ಈಗ. ಖರೆ ಅದ. ಹಾ ಹೌದಿಲ್ಲ? ಹೌದು. ಶ್ರೀಕೃಷ್ಣ ಪರಮಾತ್ಮ ಸಾಂದೀಪ ಮುನಿ ಗುರುವಿನ ಮಾಡ್ಕೊಂಡ. ಮಾಡ್ಕೊಂಡ ಗುರುವಿನ. ಹೌದಿಲ್ಲ? ಹಾ ಶ್ರೀರಾಮಚಂದ್ರ ದೇವರಿದ್ರು ಅವನು ಗುರುವಿನ ಮಾಡ್ಕೊಂಡ. ಹೌದು. ಎಲ್ಲಾ ದೇವಾನ ದೇವತೆಗಳನ್ನು ಗುರುವಿನ ಮಾಡ್ಕೊಂಡ ವಿದ್ಯಾ ಕಲಿತಾರ. ಗುರು ಬೇಕಿರ್ಲ ವಿದ್ಯಾಕ. ಹಂಗ ನಾನು ಗುರುವಿನ ಮಾಡ್ಕೊಂಡು ವಿದ್ಯಾನ ಕಲಿತಿದ ಖರೆ ಅದ. ಖರೆ ಅದ ಮಾತಾ. ನೀವು ಶಾನ್ಯಾರಿದ್ರಂದ್ರ, ಹಾ ನೀವು ದಿವ್ಯ ಜ್ಞಾನಿಗಳಾಗಿದ್ರಂದ್ರ, ನೀವು ಪಂಡಿತರಿದ್ರಂದ್ರ ಮತ್ತ ನಿಮಗ ಸಿದ್ಧಾರೂಢರ ಮಟ್ಟಕ್ಕೆ ಹೋಗಿ ಕಲಿ ಅವಶ್ಯಕತೆ ಏನಿತ್ತು? ಅಲ್ಲಿ ಗಾಳಿ ಬಡಿಸೋದೇನಿತ್ತು? ಹೌದಿಲ್ಲ? ಹಾ ಅಲ್ಲಿಗೆ ಹೋಗೋ ಕೊಳೆ ಮೇನಿತ್ತು? ಬೇಕಲ್ಲ. ಮನ್ಯಾಗ ಕುತ್ತ ಕಲಿಬೇಕಾಗಿತ್ತು. ಹಾ ಸೊಮ್ಮ ಮಾತಾಡಬಾರ್ದು. ದೊಡ್ಡವ್ ನಮ್ಮ ಅಪ್ಪನ ಇವ ದೊಡ್ಡ ಗಿಡದಾಗ ಹತ್ತಿ ಕೂತಾನ. ದೊಡ್ಡ ಗಿಡ ಏರಬೇಡ್ರಿ ಪಾಜಿ. ಒಂದ ಮಾತು ಹೇಳ್ತೀನಿ ನಿಮಗ. ಏನಿವ? ಇದು ಸಿರಕನಹಳ್ಳಿ ಮ್ಯಾಲ ಹೆಂಗೈತಿ ಅಂದ್ರ, ಹೆಂಗ? ಹಾಕಿದಂಗ ಸ್ಕೆಚ್ ಹಿಡ್ದಂಗ ಕ್ಯಾಚ್. ಹೌದಾ? ಹಾಕಿದಂಗ ಸ್ಕೆಚ್ ಹಿಡ್ದಂಗ ಕ್ಯಾಚ್. ಹಾ ನಡ್ದಂಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಹೌದು ಹೌದು. ಇದು ಸಿರಕನಹಳ್ಳಿ ಸಕ್ಕುಬೈ ಬ್ಯಾಚ್ ಅಂದ್ರ ತಮ್ಮ. ಹೌದು ಹೌದು ಹೌದು. ಇದು ಸುಮ್ಮಿದ್ರ ಸುಳಿಗಾಳಿ, ಹೌದು. ಎದ್ರ ಬಿರುಗಾಳಿ. ಬಿರುಗಾಳಿ ಬಿರುಗಾಳಿ. ಒಟ್ಟ ಎಬ್ಬಸಬೇಡ್ರಿ ಹೌಳಿ. ಹಾ ಆ ಹೌಳಿಗೆ ನೀವು ತಡೆಯಂಗಿಲ್ಲ. ಹೌದು. ಈ ಮಾತು ಕರೆ ಅದ. ಹೌದಿಲ್ಲ? ಹೌದು. ಅವ್ರ ಕತ್ತಿ ಹೇಳಿದ್ರು. ಹಾ ಏನೋ ಸಿದ್ಧಾರೂಢರು ಬಂದ್ರು, ಅನ್ನ ಮಾಡಿದ್ರು. ಹಾ ಆ ಸಕ್ಕುಬೈ ಅಂತಕ್ಕೆ ಊರಣ ಸ್ವಾಮಿ ಕರ್ಕೊಂಬಂದ್ ಅನ್ನ ಮಾಡಿದ್ರತ್ತ, ತಲಿ ಮೇಲೆ ಇಟ್ಲತ್ತ. ಹೌದು ಹೌದು. ಅಲ್ಲ ಮಾತಿಗೆ ಹೇಳ್ತೀಯಪ್ಪ. ಮತ್ತ ನನ್ನ ಮಗಳದ ನಿನ್ನ ಮಗಳಿಗೆ ಸಾಲಿ ಹಿಂಗೆ ಕಲಿಸಿ ಎನ್ನಿ ಹಿಂಗೆ ಅನ್ನೋ ಸಾಲಿ. ಮತ್ತ ನನ್ನ ಮಗಳು ಅನ್ನೋದು. ಹೌದು. ವಿಷಯ ಮಾತಾಡಕತ್ರಿ, ವಿಷಯ ಮೊದಲು ಮಾತಾಡೋದು ಕಲೀರಿ. ಹಾ ನನಗೆ ಕಲಿಸ್ತಾಳ ಮಗಳು. ಹಾ ಹೌದು. ಹೌದು. ಕಲಿಸ್ಬೇಕಾಗ್ಯದ ಬಂದದ ಇಲ್ಲಿ. ಬಂದದಂತದು ಹೆಂಗ ಕೇಳು. ಹೆಂಗ್ರಿವಾ? ದೇವತೆಗಳ ಗುರು ಶುಕ್ರಾಚಾರ್ಯ
ಹಾ ದೈತ್ಯರು ಗುರು ದೇವತೆಗಳು ಬೃಹಸ್ಪತಿ ಗುರು ಹೌದು ಸಾರಿ ದೇವತೆಗಳ ಗುರು ಬೃಹಸ್ಪತಿ ಬೃಹಸ್ಪತಿ ದೈತ್ಯರ ಗುರು ಶುಕ್ರಾಚಾರ್ಯ ಹೌದು ಹೌದಿಲ್ಲ ಹೌದು ದೈತ್ಯರ ಗುರು ಶುಕ್ರಾಚಾರ್ಯಗ ಹಾ ಸಂಜೀವಿನಿ ವಿದ್ಯೆ ಗೊತ್ತಿತ್ತು ಗೊತ್ತಿತ್ತು ಹೌದಿಲ್ಲ ಹಾ ಆದ್ರ ದೇವತೆಗಳಿಗೆ ಸಂಜೀವಿನಿ ವಿದ್ಯೆ ಗೊತ್ತಿದ್ದಿಲ್ಲ ಹೌದಾ ದೇವತೆಗಳಗಳು ಬೃಹಸ್ಪತಿ ಹಾ ಬೃಹಸ್ಪತಿ ಮಗ ಚಂದ್ರ ಚಂದ್ರ ಯಾರು ಚಂದ್ರನ ಹಾ ಚಂದ್ರನ ಏನ್ ಮಾಡಿದ್ರು ಏನ್ರಿವಾ ಸಾರಿ ಚಂದ್ರಲ ಕಚ್ಚ ಇವ್ರು ಮಾತಾಡೋದಕ್ಕೆ ತಲಿನಿ ಅವಘಡ ಆಗ್ಲಕತ್ತದ ಇಲ್ಲ ಅದು ಹಂಗ ಒಂದ್ ಸ್ವಲ್ಪ ಸಂಜೀವಿನಿ ವಿದ್ಯಾ ಕಲಿಯಾಕ ಶುಕ್ರಾಚಾರ್ಯ ಬಳಿ ಕಳಿಸ್ಕೊಟ್ರು ಕಳಿಸ್ಕೊಟ್ರು ಆ ವಿದ್ಯಾ ಏನೋ ಕಲ್ತು ಬಂದ ಖರೆ ಹಾ ಆ ಶುಕ್ರಾಚಾರ್ಯರ ಮಗಳು ಇವನ ಮ್ಯಾಗ ಮನಸ್ಸು ಮಾಡಿದಳು ಹೌದು ಆ ವಿದ್ಯೆ ನಿನಗೆ ಫಲಿಸಬಾರ್ದಂತ ಶಾಪ ಕೊಟ್ಟಿದಳು ಶಾಪ ಆಗ ದೇವತೆಗಳ ಗುರು ಬೃಹಸ್ಪತಿ ಹಾ ಬೃಹಸ್ಪತಿ ಮಗ ಆಗಿರ್ತಕ್ಕಂಥವ ಯಾರು ಮಗ ಆಗಿರ್ತಕ್ಕಂಥ ತಂದೆ ವಿದ್ಯೆ ಕೊಟ್ಟನ ಹೌದಾ ಮತ್ತಿವ ಮಗನಿಗ ತಂದಿಕ್ಕಿನ ದೊಡ್ಡವಾದ್ನಲ್ಲೋ ಮಗ ಏ ದೊಡ್ಡವ್ರಲ್ಲ ಹೌದಿಲ್ರಿ ಹೌದು ತಂದೆಗೆ ವಿದ್ಯೆ ಕಲಿಸ್ಯಾನಂದ್ರ ಮಗ ದೊಡ್ಡವಾದ್ನಲ್ಲ ಏ ದೊಡ್ಡವ ಅದೇ ನೀವು ದೊಡ್ಡವ್ರಿದ್ರಂದ್ರ ಮಗನ ಬಲಿ ವಿದ್ಯಾ ಕಲಿಸ್ಕೊಳ್ಳೋ ಕೊಲೆ ಮೇನೆತ್ ನಿಮಗ ಅಲ್ಲೇ ಕಲ್ತ್ರಿ ವಿದ್ಯಾ ಹಂಗೇನು ಮಾತಾಡಕ್ ಹೋಗ್ಬೇಡ್ರಿ ಹೌದು ಹೌದಿಲ್ಲ ಹೌದು ಶರೀರ ಅಂತಕ್ಕಂಥದ್ದು ಹಾ ಆತ್ಮ ಶರೀರ ಹೆಂಗಪ್ಪ ಅಂದ್ರ ಹೆಂಗ್ರಿವಾ ಆತ್ಮ ಅಮರವಾಗೈತಿ ನಿಮಗ 1000 ಸಲ ಹೇಳಿನ ಅಮರವಾಗಿ ಇರ್ತದೆ ನಿಮ್ಮ ಶರೀರ ಹಾ ಶರೀರ ಒಂದು ದಿನ ನಾಶ ಆಗಿ ಹೋಗ್ತದ ಏ ಹೋಗ್ತದ್ರಿವ ನಾಶ ಆಗಿ ನಮ್ಮ ಆತ್ಮ ನಾಶ ಆಗುತ್ತದೇನು ಇಲ್ಲ ಹೌದಿಲ್ಲ ಹೌದು ಅಟ್ಟ ತಿಳ್ಕೊಬೇಕು ನೀವು ಹಾ ಇರ್ಲಿ ಹೌದು ಬಾಳ ಹೇಳಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ 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 ಯಾಕಪ್ಪ ಅಂದ್ರ ಸಂಜೆಗೆ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕ ಪೆಟ್ಲೂರು ಗ್ರಾಮಕ್ಕೆ ನಮ್ಮ ಸಂಜುಕ ಕಾರ್ಯಕ್ರಮ ಅದಾವು ಹೋಗ್ಬೇಕ್ರಿವ ನಾವು ಮೊದಲೇ ಕಮಿಟಿ ಹಿರಿಯರಿಗೆ ಹೇಳಿದೆವು ಹೇಳೋ ಮಾತಾ ಅವ್ರಿಗೆ ಮಾತು ಕೊಟ್ಟಂತೆ ಬೆಳಗ್ಗೆ ನಮ್ಮ ಟೈಮ್ ನಾವು ಬಂದಿದ್ದೆವು ಹೌದು ಈಗ ಟೈಮ್ ಮಂಗಳಾರತಿ ಟೈಮ್ ಆಗ್ಯದ ಆಯ್ತು 4 ನುಡಿ ಚಾಲ ಹಾಡಿ ಹಾಡಿ ಎಲ್ಲರೂ ಕೂಡಿ ಮಹಾಮಂಗಲ ಮಾಡಕ್ ಅನುಮತಿ ಮಾಡಿ ಕೊಡಬೇಕು ಅಂತ ವಿನಂತಿ ಸಿಕ್ಕೊಂಡ ಹೌದು ಕೇಳು ಕೇಳು ಶ್ರೇಷ್ಠ ಝಾಲ ಮಾತೊಟ್ಟು ಬಂದಿದೆ ನೀ ಮರತೆ ಬಂದ ಮ್ಯಾಲ ಮಾಡತ್ತಿದಿ ಯಾಕೋ ಮುರ್ಖ ನಂದು ನಾದು ಅಂತ ಬಡ ನಾಡತಿ ಯಾಕ ಎಂದು ಅನ್ನೋದು ಎಲ್ಲೆದು ಲೇಖ ಬಾಡಿಗೆ ಮನಿಯಾಗ ಹೌದು ಬಾಡಿಗೆ ಮನಿಯಾಗ ಎದ್ದಿದ್ದ ಮೂರ್ಖ ನೀ ಬಂದಿದ್ದಿ ಬಾಡಿಗೆ ಕಟ್ಟಿ ಹೋಗಕ ಬಾಡಿಗೆ ಮನಿಯಾಗ ಎದ್ದಿದ್ದ ಮೂರ್ಖ ನೀ ಬಂದಿದ್ದಿ ಬಾಡಿಗೆ ಕಟ್ಟಿ ಹೋಗಕ ಏ, ಒಂದಿನ ಬರುವುದಕ್ಕ ಒಂದಿನ ಹೋಗುದಕ್ಕ ಕುಂತು ಎಷ್ಟು ದಿನ ಕಾಯ್ಬೇಕ ಬೀಳಬ್ಯಾಡು ತಳಕ ಮುಟ್ಟುದುಲ್ಲು ಧಡಕ ಸುಮ್ನೇರು ಸೈತಿ ತುಮಕ ಯುದ್ಧ ಭೂಮಿ ಯುದ್ಧಲೈತ್ಯ ಎಳ್ಳಕೊರ ಮನಕ ಆಸ್ತಿಗಾಗಿ ಬೆದ್ದು ನೀ ಜಗಳಕ್ಕ ಯಾರ್ದೋ ಹೊಲ ಯಾರ್ದೋ ಮನೆಗೆ ಅಂತಿ ಮಾಲಕ ಮರೆತ ಕುಂತಿದ್ದಿ ಮಾಡಬೋ ತರ್ಕ ಅಲ್ಲಿಂದಲ್ಲೇ ಬಿಟ್ಟು ಎಲ್ಲಿಪ್ಪ ಇಲ್ಲಿಂದಲ್ಲೇ ಬಿಟ್ಟು ಹೌದು. ಹೋಗ್ಯಾರ ಮ್ಯಾಕ ಸತ್ತು ಹೊಟ್ಟೆ ಮತ್ತೆ ಬರ್ತೀರ ಅದಕ್ಕ ಅಲ್ಲಿಂದಲ್ಲೇ ಬಿಟ್ಟು ಹೋಗ್ಯಾರ ಮ್ಯಾಕ ಸತ್ತು ಹೊಟ್ಟೆ ಮತ್ತೆ ಬರ್ತೀರ್ಯಾಕ ಏ, ಒಂದಿನ ಬರುವುದಕ್ಕ ಒಂದಿನ ಹೋಗುದಕ್ಕ ಕುಂತು ಎಷ್ಟು ದಿನ ಕಾಯ್ಬೇಕ ಬೀಳಬ್ಯಾಡು ತಳಕ ಮುಟ್ಟುದುಲ್ಲು ಧಡಕ ಸುಮ್ನೇರು ಸೈತಿ ಚುಮಕ ಪರಮಾತ್ಮ ಪಾತ್ರ ಕೊಟ್ಟನ ಮಾಡ್ರಿ ನಾಟಕ